ನಮಗೆ ನಮ್ಮ ಇವರು ಐ ಥಿಂಕ್ ರಮಾಕಾಂತ್ ಲೇಟ್ ಕೊಟ್ಟು ಏನು ಅಂತಂದ್ರೆ ದೇ ವಾಸ್ ಆಫರ್ ಆಫ್ 5 crores ಫ್ರಮ್ ದಿಸ್ ಫೆಲೋ ಏನೋ ಮುನಿರತ್ನದಿಂದ 5 ಕೋಟಿ ಆಫರ್ ಇತ್ತು. ಇವನನ್ನ ದೀಪಕನ್ನ ಕೈ ಬಿಡಲಿಕ್ಕೆ ಅಂತ, ಕಂಪ್ಲೀಟಾಗಿ ಕೈ ಬಿಡಕ್ಕೆ ಅಂತ. ಅದ್ರ ಬಗ್ಗೆ ತನಿಖೆ ಆಗಿಲ್ಲ. ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ. ಯಾಕೆ? ಒಬ್ಬ ಇವಾಗಲಾದ್ರು ಅಟ್ಲೀಸ್ಟ್ SIT ಫಾರ್ಮ್ ಆಗಿದೆಯಲ್ಲ, SIT ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು. ಮುನಿರತ್ನ 5 ಕೋಟಿ ಕೊಟ್ಟಿದ್ದ ಆಫರ್ ನಿಜಾನ? ಆಮೇಲೆ ಏನು ತಪ್ಪಿಲ್ಲ ಅಂದರೆ 5 ಕೋಟಿ ಆಫರ್ ಯಾಕೆ ಮಾಡ್ದ? ಪೊಲೀಸರಿಗೆ ಯಾಕೆ ಮಾಡ್ದ? ಈಗ ರಿವೀಲ್ ಮಾಡಿಲ್ಲ ಅಂದರೂ SIT ಮುಂದೆ ರಿವೀಲ್ ಆಗುತ್ತೆ. ಬಿಕಾಸ್ ದ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನಮ್ಮ ಜನರ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ. BK ಸಿಂಗ್ ನೇತೃತ್ವದಲ್ಲಿ SIT ಫಾರ್ಮ್ ಮಾಡಿದ್ದಾರೆ. ಅದರ ಮುಂದೆ 100% ನಿಜ ಗೊತ್ತಾಗುತ್ತೆ ಮುನಿ 5 ಕೋಟಿ ಕೊಟ್ಟಿದ್ದಂತ. ಬಿಕಾಸ್ ಇವನ್ ದಟ್ ಈಸ್ ಅ ಪಾರ್ಟ್ ಆಫ್ ದಟ್ ಏನೋ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಾವು ಅಪೀಲ್ ಹಾಕಿದ್ವಿ. ಐ ಥಿಂಕ್ ಸರ್ಕಾರ ಆದೇಶ ಮಾಡಿದೆ. ಮುನಿ ಅಲ್ಲಿ 5 ಕೋಟಿ ಆಫರ್ ಕೊಟ್ಟಿದ್ದನ್ನು ಸಹ ಐ ಥಿಂಕ್ ದಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್. ನೋ ಮರ್ಸಿ ಮುನಿ. ಏನಕ್ಕೆ ಅಂತಂದ್ರೆ ಆತನ ಪಾಪದ ಕೊಡ ತುಂಬಿದೆ. ಒಂದೆರಡು ಆಗಿದ್ರೆ ಬಿಟ್ಬಿಡ್ಬೋದಾಗಿತ್ತು, ಹಾಳ ಹೋಗಿ ಅಂತ. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ದರ್ಶನ್ ಫ್ಯಾನ್ಸ್ ಗೋಳುಗಳು ನೋಡೋಕ್ಕಾಗ್ತಾ ಇಲ್ಲ. ಸುಮಾರು ಒಂದು 2-3 ಲಕ್ಷ ಮೆಸೇಜ್ ಇದೆ. ನನಗೆ ಓದೋಕ್ಕಾಗಿಲ್ಲ. ಇಲ್ಲೇ ಮೊಬೈಲಲ್ಲಿ ಇದೆ. ಯಾವನ ಫ್ರೀ ಇದ್ರೆ ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ. ಒಂದು 3 ಲಕ್ಷ ಮೆಸೇಜ್ ಇದೆ. ಐ ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಾಂಟಮ್. ಎಷ್ಟೋ ಜನ ಹೇಳಿದರೆ ನಮಗೆ ಬಸ್ ಚಾರ್ಜ್ ಕಾಸೆಲ್ಲ ಬರೋಕ್ಕಾಗಲ್ಲ ಸರ್, ಹೇಳ್ಬೇಡಿ. ಇಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತೀನಿ ಬೇಕು. 10 ಜನ ಸಾಕು ನಮಗೆ. ನಾನು ಹೇಳಿದೆ 10 ಜನ ಸಾಕು ಅಂತ. 10 ಜನ ಅವ್ರಿಗೆ ಸಾಕು. ಈ ಪ್ರೊಟೆಸ್ಟ್ ಅಂದರೆ 1000 ಜನ ನೋಡ್ಕೊಂಡು ಶೋ ಮಾಡೋಕ್ಕಂತೂ ನಾವು ಬಂದಿಲ್ಲ. ವಿ ವಾಂಟ್ ದಿಸ್ ಟು ಹ್ಯಾಪನ್. ಇನ್ಫ್ಯಾಕ್ಟ್ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಬರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಷ್ಟೇ, ಪ್ರೊಟೆಸ್ಟ್ ಕೂಡ ಮಾಡಿಲ್ಲ. ಇಟ್ ವಾಟ್ ರಿಲೀಸ್. ದಾಟ್ಸ್ ಅ ಪವರ್ ಆಫ್ ಎ ಕಾಮನ್ ಮ್ಯಾನ್. ದಾಟ್ಸ್ ಅ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್. ನಮ್ಮ ದೇಶದ ಸಂವಿಧಾನದ ತಾಕತ್ತು. ಸತ್ಯವಾಗಿದ್ದರೆ ಪ್ರತಿಯೊಬ್ಬರಿಗೂ ಸಂವಿಧಾನ ಜೊತೆಲಿ ನಿಂತ್ಕೊಡುತ್ತೆ. ನೀನು ಅಸತ್ಯದಿಂದಿದ್ದರೆ ಮುನಿ ಥರ ಕೊನೆಯಲ್ಲಿ ನಾಶ ಆಗ್ತಾರೆ. ಮುನಿ ನಾಶ ಆಗ್ತಾನೆ. he will be destroyed by the system, systematically, legally. ನಾವ್ಯಾರು ಅವನನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಆ್ಯಂಡ್ ವಿ ಡೋಂಟ್ ಬಿಲೀವ್ ಇನ್ ದಟ್. ಅಹಿಂಸೆದಲ್ಲಿ ನಮ್ಗೆ ನಂಬಿಕೆ ಇಲ್ಲ. ಆಮೇಲೆ ಆ್ಯಂಡ್ ವಿ ಬಿಲೀವ್ ಇನ್ ದ ಸಿಸ್ಟಮ್. ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ಇಬ್ಬರಲ್ಲೂ ನಂಬಿಕೆ ಇದೆ. ಅದು CBI ಆಗಿರ್ಬೋದು ಅಥವಾ ನಮಗೇನೂ ಇಲ್ಲ. ಎಲ್ಲ ತನಿಖಾಧಿಕಾರಿಗಳೇ. CBI ಅಂತಂದರೆ ಮಫ್ತಿನಲ್ಲಿ ಇರ್ತಾರೆ, ನಮ್ಮ ಪೊಲೀಸರಲ್ಲಿ ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಇಬ್ಬರಿಗೂ ಒಂದೇ ಬ್ರೇನೆ. ಇಬ್ಬರಿಗೂ ಏನು ಸ್ಪೆಷಲ್ ಜೇಮ್ಸ್ ಬಾಂಡ್ ಥರ ಏನಿಲ್ಲ. ಬಟ್ ವಾಟ್ ಎವರ್ ACP ಚಂದನ್ ಹ್ಯಾಸ್ ಡನ್, ಹಿ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ತುಂಬ ಒಂದು ತನಿಖೆ ಮಾತ್ರ ದರ್ಶನ್ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಬಟ್ ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಹೋಗ್ಬೇಕಂತ ಟಾರ್ಗೆಟ್. ಈ ಸಂಬಂಧಪಟ್ಟಂತೆ ನೀವು ಕಮಿಷನರ್ ಆಗಲಿ ಸಂಪರ್ಕ ಮಾಡಿದ್ದೀರಿ ಸರ್? 4 days ಮುಂಚೆನೇ ನಾನು ಇಮೇಲ್ ಹಾಕಿದ್ದೀನಿ. ಏನು ಹೇಳಿದ್ದಾರೆ ಅವರು? ಏನು ನನಗೇನು ರಿಪ್ಲೈ ಬಂದಿಲ್ಲ. ಬಟ್ ಐ ಆಮ್ ಶ್ಯೂರ್ ಅದು ಆ್ಯಕ್ಷನಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಅದು ಮುಂದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಇಟ್ಸ್ ಓಕೆ. ಅದಕ್ಕೋಸ್ಕರ SIT ಫಾರ್ಮ್ ಆಗಿತ್ತು. ಸರ್, ನೀವು ಹೇಳಿದ್ರಿ 9 ಗಂಟೆಗೆ ಬರ್ತೀನಿ ಅಂತ. ಒಂದು ಹಿಂಗೆ ಸೆಂಟ್ರಲ್ ಇದೇ ಥರ ಯಾವುದೋ ಇದೇ ಸಂಬಂಧಪಟ್ಟಂಗೆ ಒಂದು 2-3 ಕೇಸ್ಗಳಲ್ಲಿ ಫೋನ್ಗಳು ತಗೊಳಕೊಂಬಿಟ್ಟೆ. ಐ ಆಮ್ ಸಾರಿ, ನಿಮಗೆ ಕ್ಷಮೆ ಇರಲಿ. ಅದೊಂದು ಒಂದು ವೀಡಿಯೋ ಮಾಡ್ಬೋದು. ಇಷ್ಟು ಗಂಟೆ ಬರ್ತೀನಿ, ಲೇಟ್ ಆಯ್ತು ಅಂತ ಹೇಳ್ಬೋದು. ಇಲ್ಲ, ನನ್ನ ಮೊಬೈಲ್ ಇದು ಬ್ಯಾಟ್ರಿ ಬೇರೆ ಆಗೋಗ್ಬಿಟ್ಟಿತ್ತು. ಐ ಆಮ್ ಸಾರಿ. ಅದೇ ಕೇಳಿದ್ದು ಬಂದ ತಕ್ಷಣ ನಾನು ಅಪಾಲಜಿ ಕೇಳ್ಕೊಂಡೆ. ಐ ಆಮ್ ದಯಮಾಡಿ ಕ್ಷಮಿಸಿ. ನಮಗೆ ನಾವೆಲ್ಲ ಬಡವ್ರ ಮಕ್ಕಳು. ನಮಗೆಲ್ಲ ಯಾವುದು ಇನೋವಾ ಕಾರು ಇಲ್ಲ, ಡ್ರೈವರು ಇಲ್ಲ, ಗನ್ಮೇನೂ ಇಲ್ಲ. ಏನೇ ಮಾಡ್ಕೊಂಡ್ರು ಒಬ್ಬರೇ ಬೇಕು. ನಾನು ಗಾಡಿನಲ್ಲಿ ಬೈಕಲ್ಲಿ ಒಬ್ಬನೇ ಬಂದೆ. ನೀವು ನೋಡ್ಬೋದು ಇಷ್ಟು ಘಟಾನುಘಟಿಗಳನ್ನು ಬೀದಿಗೆ ತಗೊಂಡು ಬಿಟ್ಟಿದ್ದೀನಿ. ಬೈಕಲ್ಲಿ ಓಡಾಡ್ತೀನಿ. ನನಗೇನು ಭಯ ಇಲ್ಲ. ಯಾಕಂದರೆ ನಾವು ನಿಮ್ಮ ಥರನೇ. ಈಗ ನೀವು ಅಷ್ಟೇ ಘಟಾನುಘಟಿಗಳನ್ನ ಫೋಟೋ ಹಿಡಿತೀರಾ, ಗಿರ್ಮನ್ ಹಾಕೊಂಡು ಓಡಾಡ್ತೀರಾ. ಹೋದ್ರೆ ಹೋಗಿ ಸಮಾವೇಶ ಏನಿಲ್ಲ. ಹಾಗಾಗಿ ಹೇಳಿದ್ರೆ ಲಕ್ಷ ಸದ್ಯತ ಸುಮಾರು 3 ಲಕ್ಷ ಮೆಸೇಜ್ ಬಂದಿದೆ ಫ್ಯಾನ್ಸ್ಗಳಿಂದ ಅಂತ ಹೇಳ್ತಾರೆ. ಅದೇ ಫ್ಯಾನ್ಸ್ಗಳು ಕೆಲವು ಸೋಷಿಯಲ್ ಮೀಡಿಯಾದಲ್ಲೇ ಯಾರು ಬೆಂಬಲ ಕೊಡಬೇಡಿ ಇದಕ್ಕೆ ಅಂತ. ನೋ ಪ್ರಾಬ್ಲಮ್, ಅದು ಅವರ ವಿಚಾರ. 3 ಲಕ್ಷ ಫ್ಯಾನ್ಸ್ಗಳ ಹತ್ರ ಬಸ್ ಚಾರ್ಜ್ಗೆ ದುಡ್ಡಿಲ್ಲ ಅಂತನ 3 ಲಕ್ಷ 1,000 ಜನ ಬರೋಕ್ಕಾಗಿಲ್ಲ ಅಂತ. ಇಲ್ಲ ನೋಡಿ ಬ್ರದರ್, ಇದೆಲ್ಲ ಒಂದು ಇದೆ. ದರ್ಶನ ಒಡೆ ಫಿಕ್ಸ್ ಮಾಡೋಕ್ಕೆ, ಇದು ಆ್ಯಕ್ಚುಲಿ ಎಕ್ಸ್ಪೋಸ್ ಮಾಡೋಕ್ಕೆ ಬಂದಿರೋದು ನಾನು. ಇಷ್ಟು ಫ್ಯಾನ್ಸ್ ಇರ್ಬೇಕಾದ್ರೆ ಯಾರು ಬಂದಿಲ್ಲ ಅಂತಂದರೆ ಜಸ್ಟ್ ಇಮ್ಯಾಜಿನ್ ದ ಕ್ವಾಂಟಮ್ ಆಫ್ ಕಾನ್ಸ್ಪಿರಸಿ ಗೋಯಿಂಗ್ ಅಗೇನ್ಸ್ಟ್ ದರ್ಶನ್ ವಿರುದ್ಧವಾಗಿ ಏನು ನಡೀತಾ ಇದೆ ಇಲ್ಲೇ ಗೊತ್ತಾಗ್ತಾ ಇದೆ. ಇಷ್ಟು ಈ 3 ದಿವಸದಿಂದ ಪ್ರಸಾರ ಮಾಡಿ ನಾನು ಹೆಚ್ಚು ಕಡಿಮೆ 2.8 ಕೋಟಿ ಮೊಬೈಲ್ಸ್ಗೆ ನಮ್ಮ ಮೆಸೇಜ್ ರೀಚ್ ಆಗಿದೆ. ಇಲ್ಲಿ ಬಂದಿರೋ 10 ಜನ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ದರ್ಶನ್ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಫ್ಯಾನ್ಸ್ ಇಲ್ಲಿ ಬರಬೇಡಿ ಅಂತ ತಡೆ ಹಿಡಿತಾರೆ ಅಂತಂದರೆ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಆಮೇಲೆ ಆ ಫ್ಯಾನ್ ಒಬ್ರು ಯಾರೋ ಹೇಳಿದ್ರು ಅಲ್ಲಿ ಬೇಲ್ ಆಗುತ್ತೆ. ನಾನು ಇವತ್ತು ಕೂಡ ಬಿಡ್ತೀನಿ. ಆಗಲಿಲ್ಲ ಅಂದರೆ ಆಕೆಗೆ ಏನು ಮಾಡೋಣ? ಒಂದು ಟೈಮ್ ಲೈನ್ ಆಕೆಗೆ ಫಿಕ್ಸ್ ಮಾಡಿ. ಇಷ್ಟು ದಿನದಲ್ಲಿ ಬಂದಿಲ್ಲ ಅಂದರೆ ದೆನ್ ಐ ವಿಲ್ ಟೇಕ್ ಓವರ್ ದ ಕ್ಯಾಶ್. ಒಬ್ಬರು ವಕೀಲರಾಗಿ ಕೆಲವರು ಆರೋಪಿಗಳಲ್ಲಿ, ಮಂಡ್ಯ ಭಾಗದಂಥ ಆರೋಪಿಗಳಲ್ಲಿ ನಮ್ಮ ಮಗನ ಬಿಡ್ಸಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಇದೊಂದು ಮತ್ತೆ ರೇಣುಕಾಸ್ವಾಮಿ ತಂದೆ ತಾಯಿ ಹೆಂಡತಿಯವ್ರ ಬಗ್ಗೆ ನಿಮ್ಮೇಲೆ
ಸರ್ ಡೆಫಿನೆಟ್ಲಿ ಸರ್ ಅವ್ರ ಮಗನಂತೂ ವಾಪಸ್ ತಂದು ಕೊಡೋಕ್ಕಾಗಲ್ಲ. ಇಟ್ಸ್ ಎ ಬಿಗ್ ಲಾಸ್ ಟು ದ ಸೊಸೈಟಿ ಆಸ್ ವೆಲ್ ಆಸ್ ಒಂದು ರಾಂಗ್ ಮೆಸೇಜ್ ಕೊಟ್ಟಿದ್ದೀವಿ ನಾವು. ಒಂದು ಮೆಸೇಜ್ಗೆ ಒಬ್ಬನ ಕೊಲೆ ಮಾಡೋದಿಲ್ಲ ನೋಡಿದ್ದೀರಾ? ಅದು 25 ಜನ ದಾಂಡಿಗರು ಕರ್ಕೊಂಬಂದು ಆ ಶೆಡ್ಡಲ್ಲಿ ಹಾಕಿ ಮಾಡೋಂಥ ಕೆಲಸನ ಇದು. ಆಮೇಲೆ ಇದನ್ನು ಉಸ್ತುವಾರಿ ವಹಿಸ್ಕೊಂಡಂಥ ದರ್ಶನ್ ಕೂಡ ಒಳ್ಳೆ ಕೆಲಸ ಮಾಡಿಲ್ಲ. ಯು ಶುಡ್ ನಾಟ್ ಡನ್ ಇಟ್. ದರ್ಶನ್ 6 ಗಂಟೆವರೆಗೂ ಚೆನ್ನಾಗಿರ್ತಾರೆ. 6 ಗಂಟೆ ಮೇಲೆ ಏನಾಗ್ತಾರೆ ನಮಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ. ಯಾರು ಹೇಳಿದ್ರೆ 6 ಗಂಟೆ ಮೇಲೆ ಸಂಘ ಸರಿಯಿಲ್ಲ ಅಂತ.